ಇವರಿಬ್ಬರು ಜೀವನವನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ವಿಷ್ಣು ಸರ್ ಬಗ್ಗೆ ಹೇಳೋದಾದರೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ಯಾಕಂದರೆ ಈಗ ಜನ್ಮೋತ್ಸವ ಅವ್ರದ್ದು 75ನೇ ವರ್ಷದ್ದು ನಾಳೆ. ಸೊ ಈ ಸಂದರ್ಭದಲ್ಲಿ ಅವರನ್ನು ನೆನೆಯೋದಾದರೆ ಸರ್, ಜೊತೆಗೆ ನೀವಿಬ್ಬರು ಯಾವತ್ತಾದರೂ ಅವ್ರ ಬರ್ತ್ಡೇಗೆ ಮೀಟ್ ಆಗಿದ್ದು ಮತ್ತು ಭೇಟಿ ಮಾಡಿದ್ದು, ಅವ್ರು ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಆ ಥರದ್ದೆಲ್ಲ ಏನಾದರೂ ನೆನಪಿದೆಯಾ ಸರ್? ಅಮ್ಮ, ವಿಷ್ಣುವರ್ಧನ್ ಅಂದರೆ ನಾನು ಹೇಳಿಲ್ಲ ಒಂದೇ ಮಾತಲ್ಲಿ ಅಜಾತ ಶತ್ರು. ಅವ್ರಿಗೆ ಶತ್ರುಗಳೇ ಇರಲಿಲ್ಲ ಆ ಅಪ್ಪನ ದೃಷ್ಟಿಯಲ್ಲಿ. ಎಲ್ಲ ನನ್ನವರು ಅನ್ನೋ ಭಾವ ಇತ್ತು. ಅರ್ಥ ಆಯ್ತಾ? ಸುಮಾರು ಸತಿ ನಿನಗೆ ನನ್ನ ಜೀವನದ ಎಷ್ಟೋ ಘಟನೆಗಳನ್ನು ಜ್ಞಾಪಿಸ್ಕೋಬೇಕು. ಅವ್ರ ಮನೇಲಿ ಊಟ ಮಾಡಿದ್ದು ತುಂಬ ಸಲ ಊಟ ಮಾಡಿದ್ದೀವಿ, ತುಂಬ ಸಲ. ಅದು ಲೆಕ್ಕನೇ ಇಲ್ಲ. ಅವ್ರ ಮನೇಲಿ ಅಂಬರೀಷನ ಮನೇಲಿ ಆಗಿರ್ಬೋದು, ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಆಗಿರ್ಬೋದು, ಇವತ್ತೂ ಸಹಿತ ಈ ಕ್ಷಣಕ್ಕೂ ಆ 3 ಮನೆಯಲ್ಲಿ ನನಗೊಂದು ತಟ್ಟೆ ಇದೆ ಅಂದರೆ, ಊಟದ ತಟ್ಟೆ ಖಾಲಿ ಇದೆ. ನನಗಿಂತನೂ ಪುಣ್ಯವಂತ ಇನ್ಯಾರಿದ್ದಾರಮ್ಮ. ಹಾಗಾಗಿ ಎಷ್ಟು ಸರಿ ಏನಾಗೋದು ಅಂತಾರೆ, ಊಟ ಮಾಡಬೇಕಾದ್ರೆ, ವಿಷ್ಣು ಸರ್ ನಿಮ್ಮ ಮನೇಲಿ ಬಿಸಿಬೇಳೆ ಬಾತು ಮೊಸರನ್ನ ಅಂದರೆ ಅದೇನೋ ನನಗೆ 2 ಹೊಟ್ಟೆ ಕಣ್ರಿ ಅಂತ. ಹೌದಾ ದೊಡ್ಡ, ವೆರಿ ಗುಡ್ ಅನ್ನೋರು. ಕೆಲವು ಸತಿ ಏನು ಮಾಡಿಬಿಡೋರು, 7:20ಕ್ಕೆ ಫೋನ್ ಮಾಡೋರು, 7-7:30 ಒಳಗೆ, ದೊಡ್ಡ ಇವತ್ತು ನಿಮ್ಮ ಬಿಸಿಬೇಳೆ ಬಾತು, ನಿಮ್ಮ ಮೊಸರನ್ನ ಮತ್ತು ಚಟ್ನಿ ಎಲ್ಲ ರೆಡಿ ಇದೆ, 9 ಗಂಟೆಗೆ ನೀವು ಇಲ್ಲಿ ಇದ್ಬಿಡ್ಬೇಕು. ನಾನು ರಾಕ್ಲೈನ್ ವೆಂಕಟೇಶ ಎಲ್ಲೇ ಇದ್ರೂ ಇಮ್ಮಿಡಿಯೇಟಾಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಗೊತ್ತಿದ್ದ. ಯಾಕೆಂದರೆ ಶಿಸ್ತಿನ ಸಿಪಾಯಿ ಇದ್ದಂಗೆ. 9:30 10 ಗಂಟೆ ಅಂತ ನಾವು ಮಾತಾಡ್ತಾಯಿದ್ರೆ ಬಾಬಿ ಅಮ್ಮನ ಹತ್ರ, ಸಿ ಯು ಟುಮಾರೋ ಅಂತ ಹೋಗ್ಬಿಟ್ಟು ಮಲಗಿಬಿಡೋರು. ಗೊತ್ತಾಯ್ತಾ? ಶೂಟಿಂಗ್ ಅಂದ್ರೂ ಅಷ್ಟೇ, ಶೂಟಿಂಗಿಗೆ 7 ಗಂಟೆ ಅಂದರೆ 7 ಗಂಟೆಗೆ ಇನ್ನೂ 10 ನಿಮಿಷ ಮುಂಚೆನೇ ಇರ್ತಾಯಿದ್ರು. ಅಂಥ ಶಿಸ್ತಿನ ಸಿಪಾಯಿ ಯಾರಾದರೂ ಇದ್ದರೆ, ಹಳಬರೆಲ್ಲ ಹಂಗೆ ಕಣಮ್ಮ, ನಮ್ಮ ಸ್ಕೂಲ್ಗಳೆಲ್ಲ ಹಂಗೇ. ಯಾಕೆಂದರೆ ನಮ್ಮೆಲ್ಲರಿಗೂ ಅಣ್ಣ ಅಂದರೆ ಯಾರು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್. ಅವರೇ ಹಿರಿಯಣ್ಣನ ಸಾಲು, ಹಿರಿಯಕ್ಕನ ಸಾಲು ಮನೆ ಮಂದಿಗೆಲ್ಲ ಅನ್ನಂಗೆ ನಮಗವರು ಎಷ್ಟು ಸರಳವಾಗಿರಬೇಕು, ಎಷ್ಟು ಶಿಸ್ತಿನಿಂದ ಇರಬೇಕು, ಎಷ್ಟು ನನಗಿಂತ ಕಿರಿಯನಿಲ್ಲ ಅನ್ನೋ ಭಾವ ಇರಬೇಕು ಅಂತ ಹೇಳ್ಕೊಟ್ಟವ್ರು ಡಾಕ್ಟರ್ ರಾಜ್ಕುಮಾರ್. ಇವ್ರನ್ನೆಲ್ಲರನ್ನೂ ನೋಡಿದ್ನಲ್ಲಮ್ಮ, ನನಗಿಂತನೂ ಪುಣ್ಯವಂತ ಇನ್ನೊಬ್ಬ ಇಲ್ಲ ಮಗಳ.